ಭಾರತದ ವಾಯುಸೇನೆಗೆ ಭಾರ್ಗವ ಅಸ್ತ್ರ. ಏನೇ ಭಾರ್ಗವ ಅಸ್ತ್ರ? ಇದರ ವಿಶೇಷತೆ ಏನು? ಭಾರ್ಗವ ಅಸ್ತ್ರ ಗೇಮ್ ಚೇಂಜರ್ ಡ್ರೋನ್ ಅಂತ ಹೇಳಲಾಗುತ್ತೆ. ಡ್ರೋನ್ ಕಿಲ್ಲರ್ ಭಾರ್ಗವ ಅಸ್ತ್ರ ಪ್ರಯೋಗವನ್ನ ಮಾಡೋದಕ್ಕೆ ಈಗ ತಯಾರಿಗಳಾಗಿದೆ. ಕಡಿಮೆ ವೆಚ್ಚ ಕೌಂಟರ್ ಡ್ರೋನ್ಗಳ ಪರೀಕ್ಷೆಯನ್ನ ಮಾಡಲಾಗಿದೆ. ಕೌಂಟರ್ ಡ್ರೋನ್ ಅಭಿವೃದ್ಧಿಪಡಿಸಿರುವುದು STAL. ಕ್ಷಿಪಣಿ ಸಾಗಿಸೋದಕ್ಕೆ ಯಾವುದೇ ವಾಹನಗಳ ಅವಶ್ಯಕತೆ ಇರೋದಿಲ್ಲ. ಒಂದೇ ಬಾರಿಗೆ ಇದು 64 ಗುರಿಗಳನ್ನ ಇದರ ಮೂಲಕ ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ. ಒಡಿಶಾದ ಸಮುದ್ರ ತೀರದಲ್ಲಿ ಈಗಾಗಲೇ ಇದರ ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಮೇಕ್ ಇನ್ ಇಂಡಿಯಾದ ಪವರ್ ಅನಾವರಣವಾಗಿದೆ. ಭಾರತದ ಭಾರ್ಗವ ಅಸ್ತ್ರ ಟೆಸ್ಟಿಂಗ್ ಕೂಡ ಸಕ್ಸಸ್ ಆಗಿದೆ. ಈ ಹಿಂದೆ ಕೂಡ ಇದರ ಟೆಸ್ಟಿಂಗ್ ಅನ್ನ ಮಾಡಲಾಗಿತ್ತು. ಆಗಲೂ ಕೂಡ ಸುಮಾರು 2.5 ಕಿಲೋಮೀಟರ್ ದೂರದವರೆಗೂ ಕೂಡ ಸರಿಯಾದಂತಹ ಸಮಯಕ್ಕೆ ಇದು ಗುರಿಯನ್ನ ತಲುಪಬಹುದಾದಂತಹ ಕ್ಷಿಪಣಿ ಅನ್ನುವಂತಹ ಸಾಮರ್ಥ್ಯವನ್ನು ತೋರಿಸಿತ್ತು. 6 ಕಿಲೋಮೀಟರ್ಗೂ ಹೆಚ್ಚು ದೂರದಲ್ಲಿರುವಂತಹ ಡ್ರೋನ್ಗಳನ್ನು ಇದು ಪತ್ತೆ ಹಚ್ಚುವ ಮೂಲಕವಾಗಿ ಹೊಡೆದು ಹಾಕುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಎಕನಾಮಿಕ್ಸ್ ಎಕ್ಸ್ಪ್ಲೋಸಿವ್ ಸಂಸ್ಥೆ ಈ ಕ್ಷಿಪಣಿಯನ್ನು ತಯಾರು ಮಾಡಿರುವಂಥದ್ದು. ಡ್ರೋನ್ ದಾಳಿಯನ್ನು ಈ ಕ್ಷಿಪಣಿ ಒಡೆದು ಹಾಕುತ್ತೆ. ಸೇನೆಯ ಸಾಮರ್ಥ್ಯವನ್ನು ಈ ಮೂಲಕವಾಗಿ ಈ ಕ್ಷಿಪಣಿ ಮತ್ತಷ್ಟು ಹೆಚ್ಚಿಸುವಂತಹ ಕೆಲಸವನ್ನು ಮಾಡುತ್ತೆ. ಈಗಾಗಲೇ ಅದರ ಪರೀಕ್ಷಾರ್ಥವಾಗಿ ಆ ಪ್ರಯೋಗವೂ ಕೂಡ ಸಕ್ಸಸ್ ಆಗಿದೆ. ಈಗ ಭಾರತಕ್ಕೆ ಭಾರ್ಗವ ಅಸ್ತ್ರ ಮತ್ತೊಂದು ರೀತಿಯಾದಂತಹ ಶಕ್ತಿಯನ್ನು ತುಂಬುತ್ತೆ. ಭಾರತದ ವಾಯುನೆಲೆಗೆ ಭಾರ್ಗವ ಅಸ್ತ್ರ ಬಂದು ತಲುಪಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಭಾರ್ಗವ ಅಸ್ತ್ರ ಈಗಾಗಲೇ ನಮಗೆ ಇದರ ಪರೀಕ್ಷೆಯನ್ನ ಈ ಹಿಂದೆ ಕೂಡ ಮಾಡಲಾಗಿತ್ತು. ಇದೇ ವರ್ಷದ ಆರಂಭದಲ್ಲಿ ಆಗಲೂ ಕೂಡ ಸಕ್ಸಸ್ ಕಂಡಿತ್ತು. ಈಗ ಮತ್ತೊಮ್ಮೆ ಅದರ ಪರೀಕ್ಷೆಯನ್ನ ನಡೆಸಲಾಗಿದ್ದು ಸಿಕ್ಕಿರುವಂತಹ ರಿಸಲ್ಟ್ ಏನು? ದಿವ್ಯಾ, ಇದು ಮೊದಲ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವಂತಹ ಮೊದಲ ಮೈಕ್ರೋ ಕ್ಷಿಪಣಿ ಇದು. ಹಾಗಾಗಿ ಭಾರತದ ಪಾಲಿಗೆ ಇದು ದೊಡ್ಡ ಮಟ್ಟದ ಹೆಮ್ಮೆ. ಸೊ ಈಗ ಮತ್ತೆ ಒಡಿಶಾದಲ್ಲಿ ಸಮುದ್ರ ತೀರದಲ್ಲಿ ಪರೀಕ್ಷೆಯನ್ನ ಮಾಡಿದರೆ ಮತ್ತೆ ಸಕ್ಸಸ್ ಅನ್ನ ಕಂಡಿದೆ. ಇದರ ಸ್ಪೆಷಾಲಿಟಿಯನ್ನು ನೋಡ್ತಾ ಹೋದ್ರೆ ಭಾರತದ ಸೇನೆಗೆ ಇದು ಭೀಮ ಬಲ ಬಂದಂತೆ. ಸಾಮಾನ್ಯವಾಗಿ ನಮಗೆ ಪುರಾಣ ಕಥೆಗಳಲ್ಲಿ ಭಾರ್ಗವ ಅಂದ್ರೆ ಪರಶುರಾಮನ ಕೊಡಲಿಗೆ ನಾವು ಭಾರ್ಗವ ಅಂತ ಹೆಸರಿಡ್ತೀವಿ. ಆ ಕೊಡಲಿಯನ್ನ ಆ ಪರಶುರಾಮನನ್ನ ಮಣಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಷ್ಟೊಂದು ಶಕ್ತಿಶಾಲಿ ಅಸ್ತ್ರ ಅನ್ನುವಂಥದ್ದು ಪುರಾಣ ಕಥೆಗಳಲ್ಲಿ ಗೊತ್ತಿದೆ. ಅದೇ ಹೆಸರನ್ನ ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಈ ಮೈಕ್ರೋ ಕ್ಷಿಪಣಿಗೆ ಹೆಸರನ್ನ ಇಡಲಾಗಿದೆ ಭಾರ್ಗವ ಅಸ್ತ್ರ ಅಂತ. ಸೊ ಶತ್ರು ಪಡೆಗೆ ನಡುಕವನ್ನ ಹುಟ್ಟಿಸುತ್ತೆ ಈ ಭಾರ್ಗವ ಅಸ್ತ್ರ. ಯಾಕಂದ್ರೆ 16 ಸೆಕೆಂಡ್ಗಳಲ್ಲಿ ಶತ್ರು ಪಡೆಯ ಡ್ರೋನ್ಗಳನ್ನ ಗುರುತಿಸುತ್ತೆ. ಅದೇ ಸ್ಪೀಡ್ಗೆ ಅದನ್ನ ಉಡೀಸ್ ಕೂಡ ಮಾಡುತ್ತೆ. ಸೊ ಸಾಕಷ್ಟು ಸ್ಪೆಷಾಲಿಟಿಯನ್ನ ಹೊಂದಿದೆ. ಇದಕ್ಕೆ ಬೇಕಾಗಿರುವಂತಹ ಪ್ರತ್ಯೇಕವಾಗಿರುವಂತಹ ಲಾಂಚರ್ಗಳ ವ್ಯವಸ್ಥೆ ಏನು ಬೇಕಾಗಿಲ್ಲ ಇದನ್ನ ಉಡಾವಣೆ ಮಾಡೋದಕ್ಕೆ. ಯಾವುದೇ ಭೂ ಪ್ರದೇಶದಲ್ಲಿ ತುಂಬಾ ಈಸಿಯಾಗಿ ಇದನ್ನ ಕ್ಯಾರಿ ಮಾಡಿಕೊಂಡು ಎಲ್ಲಿ ಬೇಕಾದರೂ ಸಮುದ್ರ ತೀರ ಆಗಿರ್ಬೋದು ಅಥವಾ ಮರುಭೂಮಿಯ ಭಾಗ ಆಗಿರ್ಬೋದು ಅಥವಾ ಯಾವುದೇ ಭೂ ಪ್ರದೇಶದಲ್ಲೂ ಬೇಕಾದರೂ ಇದನ್ನ ಉಡಾವಣೆ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿದೆ. ತುಂಬಾ ಕಡಿಮೆ ವೆಚ್ಚದಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಿರುವಂತದ್ದು. ಈಗಾಗಲೇ ಆಪರೇಷನ್ ಸಿಂಧೂರದ ಮೂಲಕ ಮೇಕ್ ಇನ್ ಇಂಡಿಯಾದ ಪವರ್ ಏನು, ಭಾರತದ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವಂತಹ ಶಸ್ತ್ರಾಸ್ತ್ರಗಳ ಪವರ್ ಏನು ಅನ್ನುವಂಥದ್ದನ್ನ ಭಾರತ ತೋರಿಸಿದೆ. ಈಗ ಅದಕ್ಕೆ ಆಡ್ ಆನ್ ಆಗಿ ಭಾರ್ಗವ ಅಸ್ತ್ರ ಸೊ ಸಕ್ಸಸ್ ಕಂಡಿದೆ. ಅತಿ ಶೀಘ್ರದಲ್ಲಿ ಸೇನೆಯ ಬತ್ತಳಿಕೆಗೆ ಮತ್ತಷ್ಟು ಪವರ್ಫುಲ್ ಆಗಿ ಇದು ಆಡ್ ಆನ್ ಆಗುತ್ತೆ. ಸಾಮಾನ್ಯವಾಗಿ 1-2 ಡ್ರೋನ್ ಅನ್ನ ಇದು ಹೊಡೆದು ಉರುಳಿಸಲ್ಲ, ಸಮೂಹವಾಗಿ ಬರುವಂತಹ ಡ್ರೋನ್ಗಳನ್ನ ಹೊಡೆದು ಉರುಳಿಸುತ್ತೆ. ಬರೋಬ್ಬರಿ 64 ಟಾರ್ಗೆಟ್ಗಳನ್ನ ಏಕಕಾಲಕ್ಕೆ ಗುರುತಿಸುತ್ತೆ. ಅಂದ್ರೆ ಇದರ ಪವರ್ ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ದಿವ್ಯಾ, ಆಲ್ರೈಟ್, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ. ಕೇವಲ 16 ಸೆಕೆಂಡ್ಗಳಲ್ಲಿ ಇದು ಶತ್ರು ಡ್ರೋನ್ಗಳನ್ನು ಗುರುತಿಸುವ ಮೂಲಕವಾಗಿ ಅಲ್ಲಿ ಅದನ್ನು ನಾಶಪಡಿಸುವಂತಹ ಸಾಮರ್ಥ್ಯವನ್ನು ಭಾರ್ಗವ ಅಸ್ತ್ರ ಹೊಂದಿದೆ. ಇದೊಂದು ದೇಶೀಯವಾಗಿ ತಯಾರು ಮಾಡಿರುವಂತಹ ಮೊದಲ ಮೈಕ್ರೋ ಕ್ಷಿಪಣಿಯಾಗಿದೆ. ಡ್ರೋನ್ ದಾಳಿಯನ್ನು ಈ ಕ್ಷಿಪಣಿ ಹೊಡೆದು ಹಾಕುವಂತಹ ಸಾಮರ್ಥ್ಯ. ಈ ಮೂಲಕವಾಗಿ ಸೇನೆಗೆ ಇದು ದೊಡ್ಡ ಮಟ್ಟಿಗಿನ ಶಕ್ತಿಯನ್ನು ತುಂಬುತ್ತೆ. ಇದನ್ನು ಸಾಗಿಸೋದಕ್ಕೆ ವಾಹನಗಳ ಅವಶ್ಯಕತೆ ಇರಲ್ಲ. ಸೇನೆ ಅಧಿಕಾರಿಗಳೇ ಅವರ ಬ್ಯಾಗ್ಗಳಲ್ಲಿ ಇದನ್ನು ತೆಗೆದುಕೊಂಡು ಹೋಗೋ ಮೂಲಕವಾಗಿ ಎಲ್ಲಿ ಈ ಗುರಿಯನ್ನು ಇಡಬೇಕು ಅಲ್ಲಿ ಈ ಕ್ಷಿಪಣಿಯನ್ನು ಹಾರಿಬಿಡ್ಬೋದು.